ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಭೆ ಇತ್ತು. ಈ ಸಭೆಗೆ ನಾನು ನಂದಗುಂದ ಪಿ ವೆಂಕಟೇಶ್ ಅಂತ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಅಧ್ಯಕ್ಷರಂತ ಪಿ ಮಾದೇವ್ ಅವರು. ಅಲ್ಲ, ಹೆಸರುಗಳು ಬೇಡ ಅಣ್ಣ, ಡೈರೆಕ್ಟ್ ಈ ವಿಷಯ ಇತ್ತು. ಈ ಸಭೆಯಲ್ಲಿ ಏನು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಏನು ಆಗಸ್ಟ್ 1ನೇ ತಾರೀಕು ಆಯಾ ರಾಜ್ಯಗಳಿಗೆ ಜಾರಿ ಮಾಡಲು ಕೊಟ್ಟಿದೆ, ಅದು ರಾಜ್ಯ ಸರ್ಕಾರ ವಿಳಂಬ ಮಾಡ್ತಾಯಿದೆ. ಅದನ್ನು ಅತಿ ಶೀಘ್ರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದರೆ ಅದನ್ನು ಜಾರಿ ಮಾಡಬೇಕು. ಅದು ಜಾರಿ ಆದರೆ ಏನು ಸುಮಾರು ದಲಿತರು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಏನು ಸಮುದಾಯಗಳಿವೆ ಆ ಒಳ ಮೀಸಲಾತಿಯಿಂದ ಅನುಕೂಲ ಆಗುತ್ತೆ ಅಂತ ಸುಮಾರು ವರ್ಷಗಳಿಂದ ಒಳ ಮೀಸಲಾತಿಗೆ 30 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದವರು. ಆ ಹೋರಾಟಕ್ಕೆ ನಾವು ಸುಮಾರು ಹೋರಾಟ ಮಾಡಿದ್ದೀವಿ, ನಾವು ಭಾಗವಹಿಸಿದ್ದೀವಿ. ಅದನ್ನು ಜಾರಿ ಆದರೆ ಆ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಭ್ರಮೆಯಲ್ಲಿದ್ದಾರೆ. ಅದನ್ನು ಮತ್ತೆ ನಾವು ಅದ್ರ ಪರವಾಗಿ ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಬೆಂಬಲವಾಗಿದ್ದೀವಿ. ಮತ್ತು ಕಾಂಗ್ರೆಸ್ಸು SC/ST ಅನುದಾನನ ಮಿಸ್ಯೂಸ್ ಮಾಡಿದೆ ಅಂತೇನು ಬಿ ಜೆ ಪಿಯವರು ಹೋರಾಟ ಮಾಡ್ತಾರೆ. ಅದೇ ಬಿ ಜೆ ಪಿಯವರು ಅವರ ಅಧಿಕಾರಿಯಲ್ಲಿ ಅವರೂ ಖರ್ಚು ಮಾಡಿದ್ದಾರೆ ಬೇರೆ ಇದಕ್ಕೆ. ಮತ್ತು ದಳದವರು ಮಾಡಿದ್ದಾರೆ, ಬಿ ಜೆ ಪಿಯವರು ಮಾಡಿದ್ದಾರೆ. ಇವರು ಅವರವರು ಇದನ್ನು ಮುಚ್ಕೊಳ್ಳೋದಕ್ಕೆ ಯಾರೋ ಒಬ್ಬರ ಮೇಲೆ ತೋರಿಸ್ತಾರೆ. ಆದರೆ 3 ಪಕ್ಷದವರು ಕಾಂಗ್ರೆಸ್ ದಳ ಬಿ ಜೆ ಪಿಯವರು ಖರ್ಚು ಮಾಡಿದ್ದಾರೆ, 70,000 ಕೋಟಿ ಮಿಸ್ಯೂಸ್ ಮಾಡಿದ್ದಾರೆ. ಇದು ನಮ್ಮ ವಿರುದ್ಧ ಇದೆ. ಅದನ್ನ ನಮ್ಮ ಏನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅದು ಖಂಡಿಸ್ತೀವಿ ನಾವು.